ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಯಾವ ಜೀವಸತ್ವಗಳು ಉತ್ಪತ್ತಿಯಾಗುವುದಿಲ್ಲ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಸಿ. ಎರಡನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ? ಎ ಬಾಳೆಹಣ್ಣು, ಬಿ ಕಿತ್ತಾಳೆ, ಸಿ ಅನಾನಸ್, ಡಿ ಕಲ್ಲಂಗಡಿ. ಉತ್ತರ ಎ ಬಾಳೆಹಣ್ಣು. ಮೂರನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಹೆಚ್ಚು ಮಸಾಲೆಗಳನ್ನು ಬೆಳೆಯುತ್ತದೆ? ಎ ಇಂಡಿಯಾ, ಬಿ ಜಪಾನ್, ಸಿ ಭೂತಾನ್, ಡಿ ಚೀನಾ. ಉತ್ತರ ಎ ಇಂಡಿಯಾ. ನಾಲ್ಕನೇ ಪ್ರಶ್ನೆ, ಯಾವ ಪ್ರಾಣಿಗಳಿಗೆ ಕಿವಿಯಿಂದ ನೋಡಲು ಕಣ್ಣುಗಳಿವೆ? ಎ ಬಾವಲಿ, ಬಿ ನಾಯಿ, ಸಿ ತೋಳ, ಡಿ ಕರಡಿ. ಉತ್ತರ ಎ ಬಾವಲಿ. ಐದನೇ ಪ್ರಶ್ನೆ, ಯಾವ ಹಣ್ಣು ಒತ್ತಡವನ್ನು ಕಡಿಮೆ ಮಾಡುತ್ತದೆ? ಎ ಪೇರಳೆ, ಬಿ ಕಿತ್ತಾಳೆ, ಸಿ ದಾಳಿಂಬೆ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಾಳೆ. ಆರನೇ ಪ್ರಶ್ನೆ, ಯಾವ ಹಣ್ಣು ರಕ್ತದೊತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಒಣದ್ರಾಕ್ಷಿ, ಸಿ ದಾಳಿಂಬೆ, ಡಿ ಪೇರಳೆ. ಉತ್ತರ ಬಿ ಒಣದ್ರಾಕ್ಷಿ. ಏಳನೇ ಪ್ರಶ್ನೆ, ದ್ರಾಕ್ಷಿಯಿಂದ ವೈನ್ ಉತ್ಪಾದಿಸುವಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಎ ಫ್ರಾನ್ಸ್, ಬಿ ಜಪಾನ್, ಸಿ ಚೀನಾ, ಡಿ ಇಟಲಿ. ಉತ್ತರ ಡಿ ಇಟಲಿ. ಎಂಟನೇ ಪ್ರಶ್ನೆ, ಚಳಿಗಾಲದಲ್ಲಿ ದೇಹಕ್ಕೆ ಯಾವ ಹಣ್ಣು ಆರೋಗ್ಯಕರ? ಎ ಬಾಳೆಹಣ್ಣು, ಬಿ ಕಿತ್ತಾಳೆ, ಸಿ ದ್ರಾಕ್ಷಿಗಳು, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. ಒಂಬತ್ತನೇ ಪ್ರಶ್ನೆ, ವಿಶ್ವದ ಯಾವ ನಗರವನ್ನು ಬೆಳಕಿನ ನಗರ ಎಂದು ಕರೆಯಲಾಗುತ್ತದೆ? ಎ ಮ್ಯಾಡ್ರಿಡ್, ಬಿ ಪ್ಯಾರಿಸ್, ಸಿ ಕೋಲ್ಕತ್ತಾ, ಡಿ ಢಾಕಾ. ಉತ್ತರ ಎ ಪ್ಯಾರಿಸ್. ಹತ್ತನೇ ಪ್ರಶ್ನೆ, ವಿಶ್ವದ ಅತ್ಯುತ್ತಮ ಖರ್ಜೂರವನ್ನು ಬೆಳೆಯುವ ದೇಶ ಯಾವುದು? ಎ ಸೌದಿ ಅರೇಬಿಯಾ, ಬಿ ಅಫ್ಘಾನಿಸ್ತಾನ್, ಸಿ ಇಂಡೋನೇಷಿಯಾ, ಡಿ ದುಬೈ. ಉತ್ತರ ಎ ಸೌದಿ ಅರೇಬಿಯಾ. ಹನ್ನೊಂದನೇ ಪ್ರಶ್ನೆ, ಹಸಿ ಬಾಳೆಹಣ್ಣು ಯಾವ ಕಾಯಿಲೆಗೆ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತದೆ? ಎ ಕ್ಯಾನ್ಸರ್, ಬಿ ಕಾಮಾಲೆ, ಸಿ ಶುಗರ್ ಕಾಯಿಲೆ, ಡಿ ಅತಿಸಾರ. ಉತ್ತರ ಡಿ ಅತಿಸಾರ. ಹನ್ನೆರಡನೇ ಪ್ರಶ್ನೆ, ಯಾವ ಎಲೆ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಆಗುತ್ತದೆ? ಎ ತುಳಸಿ ಎಲೆ, ಬಿ ಕರಿಬೇವಿನ ಎಲೆ, ಸಿ ಕೊತ್ತಂಬರಿ ಎಲೆ, ಡಿ ಪುದೀನ ಎಲೆ. ಉತ್ತರ ಡಿ ಪುದೀನ ಎಲೆ. 13ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿಯ ಹೆಸರೇನು? ಎ ಪದ್ಮಾ, ಬಿ ಮೇಘನಾ, ಸಿ ಯಮುನಾ, ಡಿ ಗಂಗಾ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 14ನೇ ಪ್ರಶ್ನೆ, ಯಾವ ಪ್ರಾಣಿಗೆ ಯಾವತ್ತೂ ರೋಗ ಬರುವುದಿಲ್ಲ? ಎ ಗೆಂಡಮೃಗ, ಬಿ ಮೊಸಳೆ, ಸಿ ಆನೆ, ಡಿ ಶಾರ್ಕ್. ಉತ್ತರ ಡಿ ಶಾರ್ಕ್. 15ನೇ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಯಾವ ಭಾಷೆಯನ್ನು ಮೊದಲು ಬಳಸಲಾಯಿತು? ಎ ಇಂಗ್ಲಿಷ್, ಬಿ ಬಾಂಗ್ಲಾ, ಸಿ ಚೈನೀಸ್, ಡಿ ರಷ್ಯನ್. ಉತ್ತರ ಡಿ ರಷ್ಯನ್. 16ನೇ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ತಿನ್ನಲು ಜಿರಳೆಗಳನ್ನು ಬೆಳೆಸುತ್ತಾರೆ? ಎ ಚೀನಾ, ಬಿ ಟಿಬೆಟ್,
ಸಿ ಜಪಾನ್, ಡಿ ಕೆನಡಾ. ಉತ್ತರ ಎ ಚೀನಾ. 17ನೇ ಪ್ರಶ್ನೆ. ಟೈಟಾನಿಕ್ ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು? ಎ 4 ವರ್ಷಗಳು, ಬಿ 5 ವರ್ಷಗಳು, ಸಿ 6 ವರ್ಷಗಳು, ಡಿ 7 ವರ್ಷಗಳು. ಉತ್ತರ ಡಿ 7 ವರ್ಷಗಳು. 18ನೇ ಪ್ರಶ್ನೆ. ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಹಾಲಿನೊಂದಿಗೆ ಏನು ಬೆರೆಸಲಾಗುತ್ತದೆ? ಎ ಒಣದ್ರಾಕ್ಷಿ, ಬಿ ಕಪ್ಪು ಜೀರಿಗೆ, ಸಿ ಕರಿಬೇವಿನ ಎಲೆ, ಡಿ ಪಪ್ಪಾಯಿ. ಉತ್ತರ ಎ ಒಣದ್ರಾಕ್ಷಿ. 19ನೇ ಪ್ರಶ್ನೆ. 1 ನಿಮಿಷದಲ್ಲಿ ಮನುಷ್ಯನ ಸಾಮಾನ್ಯ ಹೃದಯ ಬಡಿತ ಎಷ್ಟು? ಎ 62, ಬಿ 72, ಸಿ 70, ಡಿ 76. ಉತ್ತರ ಬಿ 72. 20ನೇ ಪ್ರಶ್ನೆ. ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಎ ಕೆಂಪು ತೊಗರಿಬೇಳೆ, ಬಿ ಹೆಸರುಕಾಳು, ಸಿ ರಾಗಿ, ಡಿ ಶೇಂಗಾ. ಉತ್ತರ ಎ ಕೆಂಪು ತೊಗರಿಬೇಳೆ. ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗುತ್ತದೆ? ಎ ಯಕೃತ್, ಬಿ ಹೃದಯ, ಸಿ ಮೂತ್ರಪಿಂಡ, ಡಿ ಜೀರ್ಣಾಂಗ. ಉತ್ತರ ಎ ಯಕೃತ್. ಗ್ಯಾಸ್ ಟ್ರಬಲನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಪದಾರ್ಥ? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ? ಎ ಕೆರೆ ನೀರು, ಬಿ ತಾಮ್ರದ ಪಾತ್ರೆ ನೀರು, ಸಿ ಖನಿಜಯುಕ್ತ ನೀರು, ಡಿ ಬಾವಿಯ ನೀರು. ಉತ್ತರ ಬಿ ತಾಮ್ರದ ಪಾತ್ರೆ ನೀರು. ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಏನು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ಸೀಬೆಹಣ್ಣುಗಳು, ಸಿ ಪೇರಳೆಹಣ್ಣು, ಡಿ ಖರ್ಜೂರ. ಉತ್ತರ ಡಿ ಖರ್ಜೂರ. ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತದೆ? ಎ ವಿಟಮಿನ್ ಬಿ12, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಬಿ12 ಕೊರತೆ. ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಎ ಅನಾನಸ್ ರಸ, ಬಿ ಕಬ್ಬಿನ ರಸ, ಸಿ ದ್ರಾಕ್ಷಿ ರಸ, ಡಿ ಸೇಬು ರಸ. ಉತ್ತರ ಬಿ ಕಬ್ಬಿನ ರಸ. ಋಗ್ವೇದದಲ್ಲಿ ಯಾವ ನದಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಸಿಂಧು ನದಿ, ಡಿ ಸರಸ್ವತಿ ನದಿ. ಉತ್ತರ ಡಿ ಸರಸ್ವತಿ ನದಿ. ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ಎ ಮೀನು, ಬಿ ಚಿಕನ್, ಸಿ ಒಣ ಹಣ್ಣುಗಳು, ಡಿ ಸಿಹಿ ತಿಂಡಿಗಳು. ಉತ್ತರ ಬಿ ಚಿಕನ್. ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ? ಎ ಹಾಲು, ಬಿ ತುಪ್ಪ, ಸಿ ಮೊಸರು, ಡಿ ಜೇನುತುಪ್ಪ. ಉತ್ತರ ಡಿ ಜೇನುತುಪ್ಪ.